ನಮಗೆ ತಿಳಿಯಬೇಕು. ಏನು ಪ್ರಶ್ನೆ? ಕೇನ ವಿಷ್ಣು ಪ್ರಸನ್ನ ಸ್ಯಾತ್ ಸಕಥಂ ಪೂಜ್ಯತೆ ನರೈ ಏನೇದಮಖಿಲಂ ಜಾತಂ ಯದಾಧಾರಂ ಯದಾತ್ಮಕಂ. ಈ ಜಗತ್ತು ಯಾರಿಂದಾಗಿ ಎದುರಿಗೆ ಕಾಣಿಸ್ತಾ ಇದೆಯೋ, ಯಾರಿಂದಾಗಿ ಆಧಾರವನ್ನು ಪಡೆದಿದೆಯೋ, ಯಾರಿಂದಾಗಿ ಗಟ್ಟಿಯಾಗಿ ನೆಲೆ ನಿಂತಿದೆಯೋ, ಕೊನೆಗೆ ಯಾರಲ್ಲಿ ಹೋಗಿ ಕೊನೆಗೊಳ್ಳುತ್ತೋ ಅಂತಹ ನಾರಾಯಣನನ್ನು ಹೇಗೆ ನಾವು ಪ್ರಸನ್ನೀಕರಿಸಿಕೊಳ್ಳುವುದು? ಅವನು ನಮ್ಮ ಬಗೆಗೆ ಬಹಳ ಪ್ರೀತಿಯನ್ನು ತೋರಬೇಕು. ಅದಕ್ಕೇನು ಮಾಡಬಹುದು? ಯಾವ ರೀತಿಯ ಪೂಜೆ ನಡೆಸಬೇಕು? ನಮ್ಮ ಕರ್ತವ್ಯಗಳನ್ನು ತಿಳ್ಕೊಳ್ಳುವುದು ಹೇಗೆ? ಆಶ್ರಮ ಧರ್ಮ ವರ್ಣಧರ್ಮಗಳ ಬಗ್ಗೆ ತಿಳಿಸಬೇಕು. ಬಂದ ಅತಿಥಿಗಳನ್ನು ಪೂಜಿಸುವುದು, ಸತ್ಕಾರ ಮಾಡುವುದು ಹೇಗೆ? ಎಂಥ ಜ್ಞಾನಿಗಳನ್ನು ನಾವು ಗುರುತಿಸಬೇಕು, ಹೇಗೆ ಗುರುತಿಸಬೇಕು? ಅದಕ್ಕೆ ಸಂಬಂಧಪಟ್ಟಂತೆ ಮೋಕ್ಷೋಪಾಯಗಳೇನು? ಭಕ್ತಿಯಿಂದ ನಾವು ಪಡೆಯಬಹುದಾದದ್ದೇನು? ಭಕ್ತಿ ಅಂದ್ರೇನು? ಹೀಗೆ ನೂರಾರು ಪ್ರಶ್ನೆಗಳನ್ನು ಶೌನಕರು ಸೂತರ ಮುಂದೆ ನಿರೂಪಿಸ್ತಾರೆ, ಕೇಳುತ್ತಾರೆ. ಆಗ ಅವರು, ಇದು ನಮ್ಮ ಪ್ರಾಚೀನರ ಒಂದು ಸಹಜವಾದ ಗುಣ. ಏನು ಅಂದರೆ, ನಾನು ಹೇಳ್ತೇನೆ ಅಂತ ಹೇಳುವುದಿಲ್ಲ. ಅವ್ರು ಹೇಳ್ತಾರೆ, ಅಯ್ಯೋ ಇದು ನಮ್ಮ ಹಿಂದಿನವರು ಈಗಾಗಲೇ ಬಹಳ ಬಾರಿ ಚರ್ಚಿಸಿ ಮುಗಿಸಿಟ್ಟದ್ದು, ನಾನು ಅದನ್ನು ನಿಮ್ಮ ಮುಂದೆ ತೆರೆದಿಟ್ಟರೆ ಆಯ್ತು ಅಷ್ಟೇ. ಇದಕ್ಕೇನು ನಾನು ತಲೆ ಕೆಡಿಸಿಕೊಂಡು ಇಂಥ ಅದ್ಭುತ ಪ್ರಶ್ನೆ ಕೇಳಿದರೆ ಇದಕ್ಕೆ ಹೇಗಪ್ಪ ಉತ್ತರ ಹುಡುಕೋದು ಅಂತ ಶಾಸ್ತ್ರದ 10 ಪುಟಗಳನ್ನು ತಿರುವಿ ಹಾಕಿ ನಿಮಗೆ ನಾಳೆ ಉತ್ತರ ಕೊಡ್ತೇನೆ ಅಂತ ಹೇಳಬೇಕಾಗಿಲ್ಲ ನಾನು. ಏನು ಅಂದರೆ, ಇದನ್ನೇ ಶೃಣುಧ್ವಂ ಋಷಯ ಸರ್ವೇ ಯದಿಷ್ಟಂವೋ ವದಾಮಿ ತತ್. ನೀವು ಏನನ್ನು ಇಷ್ಟಪಟ್ಟಿದ್ರೋ ಅದನ್ನೇ ನಾನು ಹೇಳ್ತೇನೆ. ಗೀತಂ ಸನಕ ಮುಖ್ಯೈಸ್ತು ನಾರದಾಯ ಮಹಾತ್ಮನೇ. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರೇ 4 ಕೂಡ ನಾರದರನ್ನು ಭೇಟಿಯಾದಾಗ ಏನು ಹೇಳಿದರೋ ಅದನ್ನೇ ನಾನು ನಿಮಗೆ ಹೇಳಿದರೆ ನಿಮ್ಮ ಎಲ್ಲ ಪ್ರಶ್ನೆಗಳ ಉತ್ತರವು ಕೂಡ ಒಂದು ರೀತಿಯಲ್ಲಿ ಪುರಾಣಂ ನಾರದೋಪಾಖ್ಯಾನಂ, ನಾರದರಿಗೆ ಹೇಳಲ್ಪಟ್ಟ ನಾರದ ಪುರಾಣ ಅಂತ ಹೆಸರಿಸಲ್ಪಟ್ಟಂತಹ ಅಂಶವನ್ನು, ವೇದಾರ್ಥ ಸಂಹಿತಂ, ವೇದಗಳ ಅರ್ಥವನ್ನು ತನ್ನ ಉದರದಲ್ಲಿ ಹೊತ್ತು ನಿಂತಹ ಮಾತನ್ನು ನಾನು ನಿಮ್ಮ ಮುಂದೆ ಹೆತ್ತು ಕೊಡ್ತೇನಷ್ಟೇ. ನನ್ನದೇ ಏನು ಹೊಸ ಸೊತ್ತು ಬಿಡಿಸಿಡಬೇಕಾದ, ಕಷ್ಟಪಟ್ಟು ತಂದು ಒಡ್ಡಬೇಕಾದ ಅಂಶ ಇಲ್ಲ ಅಂತ ಹೇಳಿ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಹೇತುಭೂತಂ ಮಹಾಫಲಂ ಸರ್ವ ಪಾಪ ಪ್ರಶಮನಂ ದುಷ್ಟಗ್ರಹ ನಿವಾರಣಂ. ಈ ಪುರಾಣದ ಚಿಂತನೆಯನ್ನು ಕಿವಿಗೆ ಹಾಕಿಕೊಂಡ್ರೆ ನೂರಾರು ಥರದ ದುಷ್ಟ ಯೋಚನೆ ಮಾಡುವವರ ಕೆಟ್ಟ ದೃಷ್ಟಿಗೆ ನಾವು ಬೀಳುವುದನ್ನು ತಪ್ಪಿಸಿಕೊಳ್ಳಬಹುದು. ನಾವೇನು ಕೆಲವೊಮ್ಮೆ ಅನ್ಯಾಯ ಮಾಡಿರುವುದಿಲ್ಲ, ನಮ್ಮ ಪಾಡಿಗೆ ನಾವಿರ್ತೇವೆ. ಆದರೂ ಕಾಲು ಕೆರೆದು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಅಥವಾ ನಾವು ಸುಖವಾಗಿದ್ದೇವೆ ಅನ್ನುವುದನ್ನೇ ಸಹಿಸಿಕೊಳ್ಳಲಿಕ್ಕಾಗದೆ ನಮ್ಮ ವಿರುದ್ಧ ಚಿತಾವಣೆಯನ್ನು ಹೂಡುತ್ತಾರೆ. ಹೀಗೆ ನೂರಾರು ಥರದ ಸಮಸ್ಯೆಗಳನ್ನು ಒದಗಿಸುವಂತಹ ಹೊರಗಿನ ಅಪಾಯಗಳನ್ನೆಲ್ಲ ಎದುರಿಸುವುದಕ್ಕೆ ನಮಗೆ ಒಂದು ಆತ್ಮಿಕವಾದ ಬಲ, ಪುಣ್ಯದ ಬಲ ಬೇಕು. ಆ ಬಲವನ್ನು ಸಂಪಾದಿಸಲಿಕ್ಕೆ ಈ ಪುರಾಣ ಕಾರಣವಾಗುತ್ತೆ. ಎಲ್ಲ ರೀತಿಯಾದ ಪಾಪವನ್ನು ದೂರ ಮಾಡುತ್ತೆ, ದುಷ್ಟ ಸ್ವಪ್ನಗಳನ್ನು ದೂರ ಮಾಡುತ್ತೆ, ಧರ್ಮದ ವಿಚಾರವನ್ನು ಹೇಳುತ್ತೆ, ನಿಜವಾದ ಸುಖ ಉಣುವಂತಹ ಲೋಕದ ಸಂಗತಿಗಳಿಗೆ ಒಂದು ದೈವಿಕವಾದ ಸ್ಪರ್ಶವನ್ನು ಕೊಟ್ಟು ನಾವು ಮಾಡುವಂತಹ ಕರ್ಮಗಳಿಗೆ ಅದಕ್ಕೆ ಸಚ್ಚಿಂತನೆಯನ್ನು ತುಂಬಿದಾಗ ಅದು ಸತ್ಕರ್ಮವಾಗುತ್ತೆ. ಒಂದು ಕೆಲಸ ಮಾಡಲೇಬೇಕು. ನಾವು ಊಟ ಮಾಡ್ತೇವೆ ಅನ್ನೋದನ್ನು ತಪ್ಪಿಸ್ಲಿಕ್ಕಿಲ್ಲ, ನಿದ್ದೆ ಮಾಡ್ತೇವೆ ಅನ್ನೋದನ್ನು ತಪ್ಪಿಸ್ಲಿಕ್ಕಿಲ್ಲ, ಓಡಾಡ್ತೇವೆ ತಪ್ಪಿಸ್ಲಿಕ್ಕಿಲ್ಲ, ಹೊಟ್ಟೆಪಾಡಿಗಾಗಿ ಏನೋ ಕರ್ತವ್ಯ ನಿರ್ವಹಿಸ್ತೇವೆ ತಪ್ಪಿಸ್ಲಿಕ್ಕಿಲ್ಲ. ಇದು ಮಾಡಲೇಬೇಕಾದದ್ದು, ಮಾಡದೇ ಇದ್ದರೆ ಬದುಕಲಿಕ್ಕಿಲ್ಲ. ಅವರೇನು ಹೇಳ್ತಾರೆ ಅಂದರೆ, ನೀವು ಇದನ್ನು ಬಿಟ್ಟು ಈ ಸಮಯವನ್ನು ಬಿಟ್ಟು ಮತ್ತೆ ಪ್ರತ್ಯೇಕವಾದ ಹೊಸ ಭಗವಂತನ ಚಿಂತನೆಗಾಗಿ ಸಮಯ ಮೀಸಲಿಡಬೇಕು ಅಂತ ನಿಯಮ ಇಲ್ಲ. ವಿಶೇಷವಾಗಿ ಅಧ್ಯಯನಕ್ಕೆ ಬೇಕು. ನಾವು ಬಿಟ್ಟಿದ್ದೇವೆ, ಅದು ನಿಜವಾಗಿ ನಮ್ಮ ಹೇಗೆ ಊಟ ಮಾಡುವುದು ಮುಖ್ಯವೋ, ಹೇಗೆ ನಮ್ಮ ಹೊಟ್ಟೆಪಾಡಿಗಾಗಿ ಕರ್ತವ್ಯ ನಿರ್ವಹಿಸುವುದು ಮುಖ್ಯವೋ, ಹಾಗೆ ಅಧ್ಯಯನವೂ ಒಂದು ಪಾಲು. ಆದರೆ ಅದು ಬಿಟ್ಟು ಹೋಗಿದೆ. ಆದರೆ ಅದನ್ನು ಒಂದು ಸಾಧಿಸಲಿಕ್ಕೆ ಬೇಕಾದ ಒಂದು ಮನಸ್ಸಿನ ನಿಶ್ಚಿತವಾದ ಬುದ್ಧಿ ಬೇಕಲ್ವ, ಮನಸ್ಸಿಗೊಂದು ನಿರಂತರ ಅದರಲ್ಲಿ ತೊಡಗಬೇಕು ಅನ್ನುವ ಆಸೆ ಬರಬೇಕಲ್ವ. ಅದಕ್ಕೇನು ಮಾಡಬೇಕು ಅಂದರೆ, ಅವರು ಹೇಳಿದ್ದು, ನಾವು ಮಾಡುವ ಊಟದ, ನಿದ್ದೆಯ ಅಥವಾ ಇನ್ನೇನು ನಮ್ಮ ಹೊಟ್ಟೆಪಾಡಿಗಾಗಿ ನಾವು ನಡೆಸುವಂತಹ ಕೈಂಕರ್ಯ ಇದೆ, ಇದರಲ್ಲೇ ಭಗವಂತನನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಿದರೆ, ಉಣ್ಣುವಾಗ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ತದ್ವ್ರತಂ, ಉಣ್ಣುವಾಗ ಎಂದು ಅನ್ನವನ್ನು ನಿಂದಿಸದೆ, ಉಣಿಸುವವನಿಗೆ ಗೌರವ ಕೊಟ್ಟು,
ಆ ಉಣುವುದಕ್ಕೆ ಸಿದ್ಧಪಡಿಸಿದ ಅಟ್ಟಣೆ ನಡೆಸಿದಂತಹ ವ್ಯಕ್ತಿಗೆ ನಾವು ಪ್ರೀತಿಯಿಂದ ಚೆನ್ನಾಗಿದೆ ಅನ್ನುವ ಹೊಗಳಿಕೆಯ ಮಾತನ್ನು ಹೇಳಿ, ಇದರ ಹಿಂದೆ ದುಡಿದ ನೂರಾರು ಸಾವಿರಾರು ಬೆವರು ಸುರಿಸಿದ ಕೈಗಳನ್ನು ಗೌರವಿಸಿ, ಇದಕ್ಕಾಗಿ ಇಲ್ಲಿಯ ತನಕ ಒದ್ದಾಡಿದಂತಹ ಯಾರೆಲ್ಲ ಇದ್ದಾರೆ ಕನಿಷ್ಠ ಪಕ್ಷ ನಾವು ಬಾಯಿ ಬಿಟ್ಟು ಅವರನ್ನು ರೈತರ ಹತ್ರ ಹೋಗಿ ಹೊಗಳಲಿಕ್ಕಾಗೋದಿಲ್ಲ. ಆದರೆ ಅವರಿಗೆ ಯಾವತ್ತಾದರೂ ಏನಾದರೂ ತೊಂದರೆ ಆದಾಗ ಮರುಗಿ ಅದಕ್ಕೆ ನಾನೇ ನನ್ನ ಕೈಯಿಂದ ಏನಾದರೂ ಮಾಡಲಿಕ್ಕಾಗತ್ತೆ ಅಂದರೆ ಮಾಡುವುದು, ಇಲ್ಲ ಅಂದರೆ ಭಗವಂತನ ಹತ್ರ ಅವರನ್ನು ಚೆನ್ನಾಗಿಡಪ್ಪ, ಅವರ ಹೊಟ್ಟೆ ತಣ್ಣಗಿರಲಿ ಅಂತ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡಿದರೆ ಅದು ಯಜ್ಞದಲ್ಲಿ ಒಂದು ಪರಿಪೂರ್ಣತೆಯನ್ನು ಸಂಪಾದನೆ ಮಾಡಿದ ಹಾಗಾಗುತ್ತೆ. ನಡೆಸುವ ಯಜ್ಞವೇ ಅಂದರೆ ಊಟವೇ ಒಂದು ಯಜ್ಞ ಅಂತ, ಭೋಜನ ಯಜ್ಞ, ವೈಶ್ವಾನರ ಯಜ್ಞ ಅಂತ ಅದನ್ನು ಕರೆಯುವಂಥದ್ದು. ಹೀಗೆ ಮಾಡುವ ಪ್ರತಿಯೊಂದು ಕರ್ಮವನ್ನು ಕೂಡ ಭಗವತ್ ಪ್ರೀತಿಕರವಾಗಿ ನಡೆಸುವುದಕ್ಕೆ ಸಾಧ್ಯವಾಗುವಂತೆ ನಮ್ಮ ಬದುಕನ್ನು ರೂಪಿಸಿಕೊಂಡ್ರೆ ನಾವು ಪ್ರತ್ಯೇಕವಾಗಿ ಮತ್ತೆ ವಿಶಿಷ್ಟವಾದ ಯಜ್ಞ, ಯಾಗ, ಅಶ್ವಮೇಧ, ನೂರಾರು ಥರದ ತೀರ್ಥಯಾತ್ರೆ ಅಥವಾ ಇನ್ನೇನೋ ಮಹಾ ಕಾರ್ಯವನ್ನು ನಡೆಸಿ ದೇಹವನ್ನು ದಂಡಿಸಿ ಕಷ್ಟಪಡಬೇಕಾದ ಅಗತ್ಯ ಇಲ್ಲ ಅಂತ. ಇಷ್ಟನ್ನು ಸರಿಯಾಗಿ ಮಾಡಿದರೆ ಮುಂದಿದ್ದು ತಾನಾಗಿಯೇ ಒದಗಿ ಬರುತ್ತೆ ಅಂತ ಅವಕಾಶವನ್ನು ಭಗವಂತನೇ ಒದಗಿಸ್ತಾನೆ. ನಾವೇ ಅದರಲ್ಲಿ ತೊಡಗುವಂತೆ ನಮ್ಮ ಸುತ್ತಲಿನ ಎಲ್ಲರ ಪ್ರೇರಣೆಯೂ ಒದಗಿ ಬರುತ್ತೆ. ಹಾಗಾಗಿ ಭಗವಂತನ ಮುಖ್ಯವಾದ ಕೈಂಕರ್ಯದಲ್ಲಿ ನಾವು ತೊಡಗುವುದು ಅಂದರೆ ನಮ್ಮ ಕರ್ಮವನ್ನು ಭಗವಂತನ ಪ್ರೀತಿಗಾಗಿ ಮಾಡುವಂಥದ್ದು. ಹೀಗೆ ಇದರಿಂದ ಮಹಾಪಾತಕಗಳೆಲ್ಲ ನಾಶವಾಗುತ್ತೆ. ಅಷ್ಟೇ ಅಲ್ಲ, ಸ್ನಾತ್ವಾಚ ಇದನ್ನು ಕೇಳಬೇಕಾದಾಗ ಒಂದು ವ್ಯವಸ್ಥೆಯನ್ನು ಹೇಳುತ್ತಾರೆ. ಯಮುನೆಯ ತೀರದಲ್ಲಿ ಮಿಂದು ಮಥುರೆಯಲ್ಲಿ ವಾಸ ಮಾಡಿ ಕೃಷ್ಣನನ್ನು ಸ್ಮರಿಸಿ ಅಲ್ಲಿ ಈ ಪುರಾಣದ ಚಿಂತನೆಯನ್ನು ಮಾಡಿದರೆ ವಿಶಿಷ್ಟವಾದ ಫಲ ಅಂತ. ನಾವು ಕೃಷ್ಣ ಎಲ್ಲಿದ್ದಾನೋ ಅಲ್ಲೇ ಮಾಡ್ತಾ ಇದ್ದೇವೆ. ಅದರಿಂದಾಗಿ ಯಮುನೆಯೂ ಇಲ್ಲೇ ಇದ್ದಾಳೆ, ಗಂಗೆಯೂ ಬಂದಿರ್ತಾಳೆ. ಇನ್ನು ಆಚಾರ್ಯರ ಸನ್ನಿಧಾನ ಕೃಷ್ಣ ಪ್ರತಿಷ್ಠೆ ನಡೆಸಿದವರು ಅಂತೂ ಖಂಡಿತ ಇಲ್ಲಿರ್ತಾರೆ ಅನ್ನುವ ಭರವಸೆ ಇರುವುದರಿಂದ ನಮಗೆ ಆ ಪುರಾಣದ ಪುಣ್ಯಕಥೆಯ ಶ್ರವಣದ ಫಲ ಭಗವಂತ ಖಂಡಿತ ಒದಗಿಸಿ ಮತ್ತಷ್ಟು ಅವನಲ್ಲಿ ಪ್ರೀತಿ ಹುಟ್ಟಿಸುವುದಕ್ಕೆ ಕಾರಣನಾಗ್ತಾನೆ ಅಂತ ನಾವು ನಂಬಿ ಎಷ್ಟು ಸಾಧ್ಯವೋ ಕೇಳಿದ್ದರಲ್ಲಿ ಒಂದಷ್ಟು ಅಂಶವನ್ನಾದರೂ ನಮ್ಮಲ್ಲಿ ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ, ಜೀವನದಲ್ಲಿ ಅದನ್ನು ತೊಡಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕಾಗಬೇಕು. ಅಷ್ಟೇ ಮುಖ್ಯ ಅಂಶ. ಅಧ್ಯಾಯದ್ವಯ ಪಾಠೇನ ರಾಜಸೂಯ ಫಲಂ ತಥಾ, ಅನೇಕ ಫಲಗಳನ್ನು ಹೇಳುತ್ತಾರೆ. ಪಾರಾಯಣ ಮಾಡಿದರೂ ಸಾಕು, ಒಂದಿಷ್ಟು ಅರ್ಥಾನುಸಂಧಾನಪೂರ್ವಕವಾದ ಕಥೆಯನ್ನು ಕೇಳಿದರೂ ಸಾಕು, ವಿಶಿಷ್ಟವಾದ ಫಲವನ್ನು ಈ ನಾರದ ಪುರಾಣದ ಚಿಂತನೆ ನಮಗೆ ಒದಗಿಸಿ ಬರುತ್ತೆ. ಹೀಗೆ ಅನೇಕ ರೀತಿಯ ಮಹಾ ಕರ್ಮಗಳೆಲ್ಲ ಏನಿದೆಯೋ ಅದೆಲ್ಲವನ್ನೂ ಕೂಡ ಈ ಪುರಾಣದ ಚಿಂತನೆಯಿಂದ ಶ್ರದ್ಧೆಯ ಸಹಿತೋಮರ್ತ್ಯ ಶ್ಲೋಕಂ ಶ್ಲೋಕಾರ್ಧಮೇವ ಪಠಿತ್ವಾ ಮುಚ್ಯತೆ ಸದ್ಯ ಮಹಾಪಾತಕ ರಾಶಿಭಿ. ಅಂಥದ್ದು ಅನೇಕ ಕಥೆಗಳು ಮುಂದೆ ಬರ್ತಾವೆ. ಕನಿಷ್ಠ ಏನೂ ಮಾಡದೇ ಇದ್ದವನು ಒಂದು ಶ್ಲೋಕವನ್ನು ಓದಿ ಈ ಶ್ಲೋಕದಿಂದ ತಿಳಿಯುವ ಸಂಗತಿಯನ್ನು ನನ್ನ ಜೀವನದಲ್ಲಿ ನಾನು ಚೆನ್ನಾಗಿ ರೂಢಿಸಿಕೊಳ್ಳುವ ಪ್ರಯತ್ನ ಮಾಡ್ತೇನೆ ಅಂತ ಅಷ್ಟೇ ಸಂಕಲ್ಪ ಮಾಡಿ ಅದರಲ್ಲಿ ಒಂದು ಹಂತದಲ್ಲಿ ಅವನು ರೂಢಿಸಿ ಗೆದ್ದ ಅಂದರೆ ಮುಂದೆ ಇಂತಹ ನೂರಾರು ಥರದ ಚಿಂತನೆಗಳ ಬಾಗಿಲು ಅವನಿಗೆ ತನ್ನಿಂದ ತಾನೇ ಮನಸ್ಸಿನಲ್ಲಿ ಆಸಕ್ತಿ ಇದ್ದರೆ ಯಾವಾಗಲೂ ಕಷ್ಟ ಆಗುವುದು ಇಷ್ಟ ಇಲ್ಲದೇ ಇದ್ದರೆ. ಇಷ್ಟ ಬಂತು ಅಂದರೆ ಅದು ಎಷ್ಟು ಸಮಯದ ದೃಷ್ಟಿ ಇರ್ಬೋದು, ಇನ್ಯಾವುದೇ ಥರದ ಕಷ್ಟ ಅಂತ ಅನಿಸಿದ್ರು ಎಲ್ಲ ಕಷ್ಟಗಳು ಪರಿಹಾರ ಆಗಿ ನಮ್ಮ ಮುಂದೆ ತನ್ನಿಂದ ತಾನೇ ಭಗವಂತನ ಚಿಂತನೆಗೆ ಸಾಗಬೇಕಾದ ದಾರಿ ತೆರೆದುಕೊಳ್ಳುತ್ತೆ. ಹೀಗೆ ಶ್ರೇಯಸ್ಸಿಗೆ ಪರಮ ಕಾರಣವೆನಿಸಿದ ಅತ್ಯಂತ ಪವಿತ್ರರಿಗೂ ಪವಿತ್ರನಾದ ಭಗವಂತನ ಚಿಂತನೆಯಿಂದ ಈ ಪುರಾಣ ತುಂಬಿಕೊಂಡಿದೆ. ಅದರಿಂದಾಗಿ ನೂರಾರು ಥರದ ಸ್ಮರತಾಂ ಆರ್ತಿನಾಶನಃ, ಈ ಚಿಂತನೆಯನ್ನಾರಾದರೂ ನಮಗೆ ಗೊತ್ತು. ನಿರಂತರ ನಾರಾಯಣ ಅನ್ನುವ ನಾಮಸ್ಮರಣೆಯನ್ನು ಮಾಡಿಕೊಂಡೇ ತಮ್ಮ ಬದುಕನ್ನು ಕಳೆಯುವವರು ಜಗದಗಲದ ಎಲ್ಲ ನೆಲೆಯನ್ನು ಮುಟ್ಟಿ ಎಲ್ಲೆಲ್ಲಿಗೆ ಏನೇನು ಸುದ್ದಿಯನ್ನು ಯಾವಾಗ ಹೇಗೆ ಕೊಡಬೇಕು ಅಂತ ತಿಳಿದು ಅವರ ಯೋಗ್ಯತೆ, ಅವರ ಕರ್ಮ, ಅವರ ಹಿಂದಿನ ಸ್ವಭಾವ, ಈಗ ಆಗಬೇಕಾದ ಕಾರ್ಯ, ಅದರಿಂದ ಆಗಬೇಕಾದ ಭಗವಂತನ ಕಾರ್ಯಕ್ಕೆ ಪ್ರೀತಿ, ಇದೆಲ್ಲವನ್ನು ಅರಿತೇ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅದರಿಂದಾಗಿ ನಾರದರನ್ನು ನಾವು ಎಷ್ಟು ನೆನೆದರೂ ಕಮ್ಮಿನೇ. ದೇವರ ಹತ್ತಿರಕ್ಕೆ ಹೋಗಬೇಕು ಅಂತ ಬಯಸುವವನಿಗೆ ನಾರದರ ಸ್ಮರಣೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು ಅಂತ. ಅಷ್ಟು ಮಾಡಿದಾಗ ನಾರಾಯಣನನ್ನು ನೆನೆದ ನಿರಂತರದ ಅವರ ಪುಣ್ಯದ ಒಂದು ಪಾಲು ನಮಗೆ ಸಿಗುತ್ತೆ. ಯಾಕೆಂದರೆ ಅವರನ್ನು ನೆನೆದಾಗ ನಾರಂ ದದಾತೀತಿ ನಾರದಃ,
ನಾರ ಅಂದರೆ ನರ ಅಂದರೆ ನಾವು. ನರ ಅಂದರೆ ನಾವು ಯಾಕೆ? ನರ ಅಂದರೆ ನಮಗೊಂದು ಗೊತ್ತಿದೆ, ಸ್ನಾಯು ನರ ಅಂತ. ಅದು ಒಂದು ನರ ಹೌದು. ಆದರೆ ನಮ್ಮನ್ನು ನರ ಅಂತ ಕರೆಯುವುದು ನರೀಯತೆ. ಜೀವ ಅನ್ನೋದು ನಾಶ ಹೊಂದುವಂಥದ್ದಲ್ಲ. ನಿರಂತರ ಕೃಷ್ಣ ಹೇಳ್ತಾನಲ್ವ, ಆತ್ಮ ಅನ್ನೋದು ನಿತ್ಯ. ನಾನು ನೀನು ಯಾರೇ ಈ ಜೀವಿಗಳು ಕೂಡ ಹಿಂದೆ ಇರಲಿಲ್ಲ ಅಂತಿಲ್ಲ, ಈಗ ಇರುವುದಿಲ್ಲ ಅಂತಿಲ್ಲ, ಮುಂದೆ ಇಲ್ಲ ಅಂತ ಆಗುವುದಿಲ್ಲ. ಹಾಗಾಗಿ ಮನುಷ್ಯರನ್ನು ನರರು ಅಂತ ಕರೆಯುವುದು ನಾಶ ಹೊಂದದ ಸಾಧಕ ಜೀವ ಅಂತ. ಅಂತಹ ಸಾಧಕ ಜೀವರಿಗೆ ಸಂಬಂಧಪಟ್ಟದ್ದು ನಾರ. ನರ ಸಂಬಂಧಿಯಾದದ್ದು ನಾರಂ. ನಾರ ಅಂದರೆ ನರ ಸಂಬಂಧಿಯಾದದ್ದು ಯಾವುದು? ಪ್ರಾಣಿಗಳಿಗೆ ಸಂಬಂಧ ಪಡದ, ಮನುಷ್ಯರಿಗೆ ಮಾತ್ರ ಸಂಬಂಧ ಪಡುವ ಅಂಶ ಯಾವುದು? ಹಸಿವು ಪ್ರಾಣಿಗಳಿಗೂ ಸಂಬಂಧ ಇದೆ, ಬಾಯಾರಿಕೆ ಪ್ರಾಣಿಗಳಿಗೂ ಸಂಬಂಧ ಇದೆ, ಇನ್ನು ದೇಹದ ಬೆದೆ ಅದು ಪ್ರಾಣಿಗಳಿಗೆ ಇದೆ, ನಿದ್ದೆ ಅದು ಪ್ರಾಣಿಗಳಿಗಿದೆ. ಹಾಗಾದರೆ ಇದು ಆಹಾರ, ನಿದ್ರಾ, ಭಯ, ಮೈಥುನ ಇದು ಎಲ್ಲದಕ್ಕೂ ಇದೆ. ಮನುಷ್ಯನಿಗೆ ಎಕ್ಸ್ಕ್ಲೂಸಿವ್ ಆದ ಸಂಬಂಧ ಯಾವುದಕ್ಕಿದೆ? ನರನಿಗೆ ಸಂಬಂಧಿಸಿದ್ದು ಮನುಷ್ಯ ಅನ್ನೋ ಶಬ್ದ ಇದನ್ನು ಹೇಳುತ್ತೆ. ಮನು ಅಂದರೆ ತಿಳಿವು ಅಂತ ಅರ್ಥ. ಮನು ಸ್ಯಂದತೆ, ಮನು ಜ್ಞಾನವನ್ನು ತಿಳಿಯುವುದಕ್ಕೆ ಹೊಂದುವುದಕ್ಕೆ ಯೋಗ್ಯನಾದವನು. ನಾರ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟ ತಿಳಿವು. ಆ ತಿಳಿವನ್ನು ಕೊಡ್ತಾನೆ. ಆದ್ದರಿಂದಾಗಿ ದದಾತಿ, ದುಷ್ಟರಾಗಿದ್ದಾಗ ದ್ಯತಿ, ನಾವು ಸಜ್ಜನರಾದರೆ ದದಾತಿ. ಅದರ ಭಾಗಗಳನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳುತ್ತಾರೆ. ದೇವತಾ ಚಿಂತನೆಗಳನ್ನು ನಾವು ಸರಿಯಾಗಿ ಮಾಡದೇ ಇದ್ದರೆ ಅದರಿಂದ ಆಗುವ ಅನರ್ಥಗಳೇನು ಅನ್ನುವುದನ್ನು ಕೆಲವು ಘಟನೆಗಳನ್ನು ತಿಳಿಸುವುದರ ಮೂಲಕ ಈ ಪುರಾಣ ಮುಂದೆ ಹೇಳುತ್ತೆ. ಅಂತೂ ಅಂತಹ ನಾರದರ ಮತ್ತು ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರೇ ಮೊದಲಾದ ಭಗವಂತನ ಅತ್ಯಂತ ಹತ್ತಿರದ ಭಕ್ತರೆನಿಸಿ ಹೃದಯದಲ್ಲಿ ನಿರಂತರ ಆ ಚಿಂತನೆಯಲ್ಲೇ ತಮ್ಮ ಬದುಕನ್ನು ಕಳೆದವರ ನಡುವಿನ ಸಂವಾದವಾಗಿ ಈ ಪುರಾಣ ಎದುರುಗೊಂಡಿದೆ. ಪ್ರಯಾತಿ ವಿಷ್ಣೋ ಪರಮಂ ಪದಂ ಯದ್ದಿಹ ಅವಸಾನೆ ಅಚ್ಯುತ ತಲ್ಪತೇಜ ತುಲ್ಯತೇಜಾ. ಈಗ ನಿರಂತರ ಮಾಡುವಂತಹ ಭಗವಂತನ ಸ್ಮರಣೆಯಿಂದ ದೇಹವನ್ನು ಕೊನೆಯ ಕಾಲದಲ್ಲಿ ಬಿಡುವ ಹೊತ್ತಿನಲ್ಲೂ ಅವನ ನೆನಪಿಗೆ ಕಾರಣವಾಗುವಂತಹ ಅನೇಕ ಮಾಹಿತಿಯನ್ನು ಈ ಪುರಾಣ ಹೊತ್ತು ನಿಂತಿದೆ. ವರಂ ವರೇಣ್ಯಂ ವರದಂ ಪುರಾಣಂ ನಿಜ ಪ್ರಭಾಭಾವಿತ ಸರ್ವಲೋಕಂ ಸಂಕಲ್ಪಿತಾರ್ಥ ಪ್ರದಮಾದಿದೇವಂ ಸ್ಮೃತ್ವಾ ವ್ರಜೇನ್ಮುಕ್ತಿಪದಂ ಮನುಷ್ಯ. ಎಲ್ಲದಕ್ಕಿಂತ ಶ್ರೇಷ್ಠವಾದ, ಸ್ತೋತ್ರಕ್ಕೆ ಅರ್ಹನಾದ, ಹೆಚ್ಚಿನ ಕಾಲದಲ್ಲಿ ಶ್ರೇಷ್ಠವಾದದ್ದನ್ನೇ, ಎಲ್ಲ ಕಾಲದಲ್ಲೂ ಶ್ರೇಷ್ಠವಾದದ್ದನ್ನೇ ಕೊಡುವ, ಹಳಬನೆನಿಸಿಯೂ ಹೊಸತನಕ್ಕೆ ಯಾವಾಗಲೂ ತನ್ನನ್ನು ತೆರೆದಿರುವ, ತನ್ನವರು ತನ್ನಿಸಿದವರಿಗೆ ನಾನು ನಿನ್ನವ ಅಂತ ಯಾರು ಹೇಳ್ಕೊಳ್ತಾನೋ ಅವನಿಗೆ ತನ್ನತನವನ್ನೇ ಒದಗಿಸಿಕೊಟ್ಟು ಲೋಕದ ಯಾವುದೇ ಮೂಲೆಯಲ್ಲಿದ್ದರೂ ಅವನಿಗೆ ಓಡೋಡಿ ಬಂದು ಸಹಕರಿಸುವ ಭಗವಂತನನ್ನು ಯಾರು ಸ್ಮರಿಸುತ್ತಾನೋ ಅಂತಹ ಮನುಷ್ಯ ಮುಕ್ತಿಪದಂ ವ್ರಜೇತ್. ಅವನು ಖಂಡಿತ ಭಗವಂತನ ಸ್ಥಾನವನ್ನು ಹೊಂದಿಯೇ ಹೊಂದುತ್ತಾನೆ.